ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿಗಳು. ಈ ದಿನ ಸತ್ಸಂಗದ ಬಗ್ಗೆ 4 ಮಾತುಗಳನ್ನು ಮಾತಾಡೋಣ. ಸಾರ ಸಜ್ಜನ ಸಂಗ ಲೇಸ ಕಂಡಯ್ಯ, ದೂರ ದುರ್ಜನ ಸಂಗ ಅದು ಭಂಗವಯ್ಯ. ಸಂಘದಲ್ಲಿ 2 ಉಂಟು, ಒಂದು ಹಿಡಿ ಒಂದು ಬಿಡು, ಮಂಗಳ ಮೂರ್ತಿ ನಮ್ಮ ಕೂಡಲ ಸಂಗನ ಶರಣನ. ವಿಶ್ವಮಾನ್ಯನಾದ ಬಸವಣ್ಣನವರು ಈ ಬದುಕಿಗೆ ಆಭರಣಗಳು, ಸಂಪತ್ತು, ಮನೆ ಇತ್ಯಾದಿಗಳು ಸುಖವನ್ನು ಕೊಡುವುದಿಲ್ಲ. ಏನಿದ್ದರೇನು, ನಿಜವಾಗಿರುವ ಜ್ಞಾನವನ್ನು ಕೊಡತಕ್ಕಂಥ ಸಂಘ ಸರ್ವರಿಗೂ ಬೇಕು. ಹಾಗೆ ದುಡಿದು ದನಿದು ಬಂದವರಿಗೆ ನಿದ್ರೆ ಹೇಗೋ, ದುಡಿದು ದನಿದು ಬಂದವರಿಗೆ ನಿದ್ರೆ ಹೇಗೋ, ಜೀವನದಲ್ಲಿ ಬಳಲಿ ಬೆಂಡಾದವರಿಗೂ ಕೂಡ ಅವಶ್ಯವಾಗಿ ಅಧ್ಯಾತ್ಮವನ್ನು ಹೇಳತಕ್ಕಂಥ ಸಂಘ ಬೇಕು. ಆ ಸಂಘ 2, ಒಂದು ಹಿಡಿ ಒಂದು ಬಿಡುವಂತೆ. ಯಾವುದನ್ನು ಹಿಡಿಬೇಕು, ಯಾವುದನ್ನು ಬಿಡಬೇಕು ಅನ್ನೋದು ನಮ್ಮೆಲ್ಲರ ಮತಿಗೆ ಗೊತ್ತಾಗಬೇಕು, ಅರ್ಥ ಮಾಡ್ಕೋಬೇಕು. ಮಾನವನ ಜೀವನ ಗೋಪುರದ ಗಡಿಯಾರದಂತೆ, ಮಾನವನ ಜೀವನ ಗೋಪುರದ ಗಡಿಯಾರದಂತೆ, ಅದನ್ನು ಕತ್ತೆತ್ತಿ ನೋಡಬೇಕು. ಮಾನವನ ಜೀವನ ಗೋಪುರದ ಗಡಿಯಾರದಂತೆ, ಅದನ್ನು ಕತ್ತೆತ್ತಿ ನೋಡಬೇಕು. ಕತ್ತೆತ್ತಿ ನೋಡಬೇಕೆನ್ನುವುದು ಕತ್ತಿಗೆ ಗೊತ್ತಿರಬೇಕು. ಗೊತ್ತಿದ್ದರೆ ಸಾಲದು, ಮುಳ್ಳುಗಳ ಲೆಕ್ಕಾಚಾರ ತಿಳಿದಿರಬೇಕು. ಇದು ಮಾನವನ ಬದುಕು ಅಂತೆ. ಸುತ್ತುವ ಗಡಿಯಾರದಲ್ಲಿ 2 ಮುಳ್ಳು, 2 ಮುಳ್ಳು ಒಂದರ ಜೊತೆಗೆ ಒಂದು ಸಂಘ ಮಾಡಿರುವುದರಿಂದ, ದೊಡ್ಡ ಮುಳ್ಳು ಸಣ್ಣ ಮುಳ್ಳಿನ ಜೊತೆ ಸ್ನೇಹ ಮಾಡಿರುವುದರಿಂದ ಸುತ್ತುವ ಕ್ರಿಯೆಯಲ್ಲಿ ಒಂದೇ ರೀತಿಯಾಗಿ ಸುತ್ತಿದರೂ ಸಹ ದೊಡ್ಡ ಮುಳ್ಳಿನ ಹಿಂದೆ ಸಣ್ಣ ಮುಳ್ಳು, ಸಣ್ಣ ಮುಳ್ಳಿನ ಹಿಂದೆ ದೊಡ್ಡ ಮುಳ್ಳು ಸಾಮೀಪ್ಯ ಇರೋಣದರಿಂದ ಸಂಘ ಏರ್ಪಟ್ಟದ. ಒಂದೇ ಮುಳ್ಳು ಗಡಿಯಾರದಲ್ಲಿ ಇದ್ದರೆ ಗಡಿಯಾರ ಸಮಯ ನಮಗೆ ಅರ್ಥ ಆಗುವುದಿಲ್ಲ. ಸಣ್ಣ ಮುಳ್ಳಿನ ಮೇಲೆ ದೊಡ್ಡ ಮುಳ್ಳು ಕೂಡಿಕೊಂಡದ್ದು. ಸಣ್ಣ ಮುಳ್ಳು ದೊಡ್ಡ ಮುಳ್ಳು ಒಂದೇ ರೀತಿ ಇದೆ, ಏಕೋಭಾವದಿಂದ ಒಂದೇ ರೀತಿಯಾಗಿದೆ. ಒಂದು ಗೆರೆ ಮೇಲೆ ಒಂದು ಗೆರೆಯನ್ನು ಹೊಡೆದರೆ ಎಂದಿಗೂ 2 ಗೆರೆಗಳಾಗೋದಿಲ್ಲ, ಅದು ಒಂದೇ ಗೆರೆಯಾಗತ್ತೆ. ಹಾಗೆ ಮನುಷ್ಯ ತಾನು ಜೀವನದಲ್ಲಿ ಎಷ್ಟೇ ದುಡಿದು ಗಳಿಸಿದರೂ ಸಹ ಆತನಿಗೆ ಶಾಂತಿ, ಸಮಾಧಾನ, ಸದ್ಬುದ್ಧಿಯನ್ನು ತಂದುಕೊಡ್ತಕ್ಕಂಥದ್ದು ಯಾವುದು? ಅದು ಸತ್ಸಂಗ. ಅಕ್ಕ ಮಹಾದೇವಿ ತಾಯಿ ಹೇಳ್ತಾಳೆ, ಸಂಘದಿಂದಲ್ಲದೆ ಅಗ್ನಿ ಹುಟ್ಟದು ಅಂತೆ, ಸಂಘದಿಂದಲ್ಲದೆ ಬೀಜ ಮೊಳೆದೋರದು, ಸಂಘದಿಂದಲ್ಲದೆ ಜನನವಾಗದು ಅಂತೆ. ಸಂಘ ಏರ್ಪಾಟ ಆಗಬೇಕಾತು ಅಂದರೆ ಒಬ್ಬರಿಗಿಂತಲೂ ಹೆಚ್ಚಿನ ಜನ ಅಲ್ಲಿ ಇರಬೇಕಾಗ್ತದೆ. ಒಂದು ಬೀಜ ಈ ಮಣ್ಣಿನ ಜೊತೆ ಸ್ನೇಹ ಮಾಡಬೇಕು, ಸಂಘ ಮಾಡಬೇಕು. ಬೀಜವನ್ನು ನಾನು ಶ್ರೀಮಂತನಿದ್ದೀನಿ, ಪಂಡಿತನಿದ್ದೀನಿ, ಬುದ್ಧಿವಂತನಿದ್ದೀನಿ ಅಂತ ಹೇಳಿ ಆ ಬೀಜವನ್ನು ಜೇಬಿನಲ್ಲಿಟ್ಕೊಂಡ್ರೆ ಸಸಿ ಆಗೋದಿಲ್ಲ, ಬೆಳೆ ಬರೋದಿಲ್ಲ. ಅದನ್ನು ಬಿತ್ತಬೇಕು, ಅದನ್ನು ಭೂಮಿಗೆ ಇಡಬೇಕು, ನೀರು ಗೊಬ್ಬರಗಳ ಸ್ನೇಹ ಮಾಡಿಸಬೇಕು. ಆವಾಗ ಸತ್ಸಂಗ ಏರ್ಪಾಟ ಆಗದ ಮೇಲೆ ಅದು ಬೆಳವಣಿಗೆ ಆಗ್ತದೆ. ಸಂಘದಿಂದಲ್ಲದೆ ಬೀಜ ಮೊಳೆದೋರದು, ಸಂಘದಿಂದಲ್ಲದೆ ಜನನವಾಗದು. ಒಂದು ಸಂಘ, ಸತ್ಸಂಗ. ಯಾವುದು ಸತ್ಸಂಗ? ಯಾವುದು ಸತ್? ತ್ರಿಕಾಲ ಅಬಾಧಿತವಾದ ಆ ಪರವಸ್ತುವಿಗೆ ನಾವು ಸತ್ಸಂಗ ಅಂತ ಕರಿತೀವಿ. ಅದನ್ನೇ ಶರಣರು ಅನುಭವ, ಶಿವಾನುಭವ ಅಂದರು. ಶರಣೆ ಮುಕ್ತಾಯಿ ಹೇಳ್ತಾಳೆ, ಸುಮ್ಮನೇಕೆ ಹೊತ್ತುಗಳೆವಿರಿ, ಸುಮ್ಮನೇಕೆ ದಿನವಗಳೆವಿರಿ. ಯಾಕೆ ಸುಮ್ಮನೆ ಸಮಯವನ್ನು ವ್ಯಯ ಮಾಡ್ತೀರಿ? ಕಳೆದು ಹೋದ ಸಮಯ ಮಸನಕ್ಕೆ ಹೋದ ಹೆಣ, ಮಂದಿಗೆ ಕೊಟ್ಟ ಹಣ ವಾಪಸ್ಸಾಗೋದಿಲ್ಲ. ಕಳಿತಕ್ಕಂಥ ಸಮಯ ಆಯುಷ್ಯ ಹೋಗುತ್ತಿದೆ, ಭವಿಷ್ಯ ತೊಲಗುತ್ತಿದೆ. ಕೂಡಿರ್ದ ಸತಿಸುತರು ತಮಗೆ ಅಗಲಿ ಹೋಗುತ್ತಿದ್ದಾರೆ. ಬೇಡೆಲೆ ಮನವೇ ಬಂಜೆಯಾಗಿ ಕೆಡಬೇಡ. ಆಯುಷ್ಯ ಹೋಗಕತ್ಯದ, ಸಮಯ ಜಾರಿ ಹೋಗಕತ್ಯದ. ಬಾಲ್ಯದ ನೆನಪುಗಳು ಈಗ ಉಳಿದಿಲ್ಲ. ಯೌವನದ ಉತ್ಸಾಹಗಳು ವೃದ್ಧಾಪ್ಯದಲ್ಲಿ ಕಡಿಮೆ ಆಗ್ತವೆ. ಕ್ಷಣ ಕ್ಷಣಕ್ಕೂ ಎಷ್ಟು ಕ್ಷಣ ಅನ್ನೋದು ಕ್ಷ ಅಂದ ನ ಅನ್ನೋದ್ರೊಳಗೆ ಕ್ಷದ ಕ್ಷಣ ಮುಗಿದಿರುತ್ತದೆ. ಅಷ್ಟು ಕಾಲ ತೀವ್ರಗತಿಯಲ್ಲಿ ಹೊರಟದು. ಅದಕ್ಕಾಗಿಯೇ ಆ ಜಾರಿ ಹೋಗುವ ಸಮಯವನ್ನು ವ್ಯಯ ಮಾಡಿಕೊಳ್ಳಬಾರದು. ಬಾಲ್ಯದಲ್ಲಿ ಈ
ಹುಡುಗನಾಗಿರುವ ಈ ಯುವಕ ಅಥವಾ ಈ ಮನುಷ್ಯ ಏನೆಲ್ಲ ಬಯಸಿ 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 ಬಸವಳಿದು ಹೋದ. ಬಾಲ್ಯದಲ್ಲಿಯೇ ಮನೆಯಲ್ಲಿಯೇ ತಾಯಿಯೇ ಮೊದಲ ಗುರು, ಮನೆಯ ಮೊದಲ ಪಾಠಶಾಲೆ ಎನ್ನುವ ಹಾಗೆ ಮನೆಯಲ್ಲಿಯೇ ಈ ಸಂಘ ಸಂಸ್ಕಾರ ನಡಿಬೇಕು. ಯಾವ ಮನೆಯಲ್ಲಿ ಸಂಜೆ ದೀಪ ಇಟ್ಟು ಪ್ರಾರ್ಥನೆ ನಡೀತದೋ, ವಚನಗಳ ಪಠನ ನಡೀತದೋ, ಅನುಭವ ನಡೀತದೋ ಅದುವೇ ಸತ್ಸಂಗ. ಅದು ಮುಂದೊಂದಿನ ಎಲ್ಲ ಮಕ್ಕಳು ಮನೆಗೆ ಅದ್ಭುತವಾಗಿರ್ತಕ್ಕಂಥ ಬೆಳಕನ್ನು ಕೊಡುತ್ತದೆ. ಅದಕ್ಕಾಗಿಯೇ ಬಸವಣ್ಣನವರು ನಮ್ಮನ್ನು ಜಾಗೃತ ಮಾಡಿದರು. ನಾವು ಹೇಳಬೇಕು, ಸತ್ಸಂಗವನ್ನು ಮಾಡಬೇಕು, ಅನುಭವ ಮಾಡಬೇಕು. ಅದ ಮುಕ್ತಾಯಿ ಹೇಳುವ ಹಾಗೆ, ಸುಮ್ಮನೇಕೆ ದಿನವಗಳಿವಿರಿ, ಸುಮ್ಮನೇಕೆ ಹೊತ್ತುಗಳಿವಿರಿ, ಮಾಡಬನ್ನಿ ದಿನ ಶಿವರಾತ್ರಿಯ. ವರ್ಷದಾಗ ಒಮ್ಮೆ ಶಿವರಾತ್ರಿ ಮಾಡೋದಲ್ಲ, ನಿತ್ಯವೂ ಕೂಡ ಶಿವರಾತ್ರಿ ಮಾಡಬರ್ರಿ, ನಿತ್ಯವೂ ಕೂಡ ನೀವು ಶಿವಾನುಭವ ಮಾಡಬರ್ರಿ. ಏನು ಶಿವಾನುಭವ? ಮುರುಗೋಡದ ಮಹಂತ ಶಿವಯೋಗಿಗಳವರನ್ನು ಯಾರೋ ಒಬ್ಬರು ಪ್ರಶ್ನೆ ಮಾಡಿದ್ರಂತೆ. ಶಿವಾನುಭವ ಶಿವಾನುಭವ ಅಂತ ಹೇಳಿ ಮಠದಲ್ಲಿ ತಿಂಗಳಿಗೊಂದು ಸಲ ಮಾಡ್ತಿರಲ್ಲ ಸ್ವಾಮೀಜಿ, ಏನು ಶಿವಾನುಭವ? ಸ್ವಾಮಿಗಳು ಹೇಳ್ತಾರೆ, ನಾನು ನಿಮ್ಮಷ್ಟು ಓದಿಕೊಂಡವನಲ್ಲ, ನಿಮ್ಮಷ್ಟು ಪಂಡಿತನೂ ನಾನಲ್ಲ. ಶಿವಾನುಭವವೆಂದರೆ ನನ್ನ ದೃಷ್ಟಿಯಲ್ಲಿ ಸರ್ವವನ್ನು ತುಂಬಿರುವ, ವಿಶ್ವವನ್ನೇ ವ್ಯಾಪಿಸಿರುವ ಆ ಪರಮಾತ್ಮ ನನ್ನೊಳಗಿದ್ದಾನೆ, ನಿನ್ನೊಳಗಿದ್ದಾನೆ. ನನ್ನೊಳಗಿರುವ ಪರಮಾತ್ಮನನ್ನು ನೀನು ಕಾಣಬೇಕು, ನಿನ್ನೊಳಗಿರುವ ಪರಮಾತ್ಮನನ್ನು ನಾನು ಕಾಣಬೇಕು. ನನ್ನೊಳಗೂ ನಿನ್ನೊಳಗೂ ಅವನೊಬ್ಬನೇ ಇದ್ದಾನೆ ಎಂಬ ಅರಿವನ್ನು ತಂದುಕೊಡ್ತಕ್ಕಂಥದ್ದು ಏನೈತೋ ಅದುವೇ ಶಿವಾನುಭವ. ನರನು ಹರನಾಗುವುದನ್ನು, ಜೀವ ಶಿವನಾಗುವುದನ್ನು, ಮಾನವ ಮಹಾದೇವನಾಗುವುದನ್ನು, ಮಾತು ಮಂತ್ರವಾಗುವುದನ್ನು, ನಡೆ ಇತಿಹಾಸವಾಗುವುದನ್ನು ಕಲಿಸೋದು ಶಿವಾನುಭವ. ಎಷ್ಟು ಇಂದು ಒತ್ತಡದ ಬದುಕಿನಲ್ಲಿ ತತ್ತರಿಸಿ ಹೋಗಿದ್ದೀವಿ. ಇವತ್ತು ದೊಡ್ಡ ದೊಡ್ಡ ಮಹಾನಗರಗಳಲ್ಲಿ ಎಕ್ಸ್ಟೆನ್ಷನ್ ಆದು, ಬಹಳಷ್ಟು ಎಕ್ಸ್ಟೆನ್ಷನ್ ಅಂತ ನಾವು ಬಳಸ್ತೀವಿ. ಎಕ್ಸ್ಟೆನ್ಷನ್ ಎಷ್ಟು ಆದುವಲ್ಲ ಅಷ್ಟು ಟೆನ್ಷನ್ ಆಗಿದೆ ಅನ್ನೋದನ್ನು ನಾವು ಮರೆತು ಬಿಟ್ಟಿದ್ದೀವಿ. ಶಾಂತಿ, ಸಮಾಧಾನ, ಸದ್ಬುದ್ಧಿಗಳ ಕೊರತೆ ಉಂಟಾದಾಗಲೆಲ್ಲ ಇಂತಹ ಶಿವಾನುಭವವನ್ನು, ಅನುಭವದ ಕ್ರಿಯೆಯನ್ನು ನಾವೆಲ್ಲ ಮಾಡಬೇಕು. ಒಂದು ಸತ್ಸಂಗ ಎಷ್ಟು ಕೆಲಸ ಮಾಡುತ್ತದೆ? ಒಂದು ಸತ್ಸಂಗ, ಒಂದು ಅನುಭವ, ಶರಣರ ಸಂಘ ಏನು ಮಾಡುತ್ತದೆ? ಅರಿತವರೊಡನೆ ಸಂಗವ ಮಾಡಿದಡೆ ಮೊಸರು ಹೊಸೆದು ಬೆಣ್ಣೆಯಾ ತೆಗೆದಂತೆ. ಯಾರು ಬಲ್ಲವರದಾರಲ್ಲ, ಯಾರು ಎಲ್ಲವನ್ನು ಅರ್ಥ ಮಾಡಿಕೊಂಡಿದ್ದಾರಲ್ಲ, ಯಾರು ಪರಮಾತ್ಮನ ನೆಲೆಯಲ್ಲಿ ಬದುಕಿದಾರಲ್ಲ, ಯಾರು ಪರೋಪಕಾರ ಜೀವಿಗಳದಾರಲ್ಲ, ಅಂಥವರ ಜೊತೆಗೆ ಒಡನಾಟ ಮಾಡಬೇಕು. ಅತ್ತರ ಮಾರಲಿಕ್ಕೆ ಬಂದಿರತಕ್ಕಂಥ ಮನೆ ಮನೆ ಸೇಂಟನ್ನು ಕೊಡುವ ಅಥವಾ ಸೇಂಟ್ ಅಂಗಡಿಯಲ್ಲಿ ಸೇಂಟ್ ವ್ಯಾಪಾರ ಮಾಡತಕ್ಕಂಥವನ ಜೊತೆಗೆ 5 ನಿಮಿಷ ಬರೀ ಅಂಗಡಿಯಲ್ಲಿ ನಿಂತು ಬಂದರೆ ನಿನ್ನ ಮೈಯೆಲ್ಲ ಘಮ 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 ಅಂತಿರ್ತದೆ. ಯಾಕೆ? ನೀನು ಮಾಡಿರೋದು ಅದು ಉತ್ತಮರ ಸಂಘ. ನಿಜಗುಂಡ್ರು ಕೇಳ್ತಾರೆ, ಮತಿಗೆ ಮಂಗಲವೀವುದಾವುದು ಅದು ಉತ್ತಮರ ಸಂಘ. ನಿನ್ನ ಬುದ್ಧಿಗೆ ಬೆಳಕ ಕೊಡೋದು ಯಾವುದು? ಅದು ಉತ್ತಮರ ಸಂಘ. ಅದುವೇ ಒಡವೆ, ಅದುವೇ ಜ್ಞಾನರತ್ನ ಅಲ್ಲಮ ಅಂತಾನೆ. ಹೇಮ ನಿನ್ನದಲ್ಲ, ಭೂಮಿ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ. ನಿನ್ನೊಡವೆ ಎಂದರೆ ಅದು ಜ್ಞಾನರತ್ನ. ನಿನ್ನ ಒಡವೆ ಅನ್ನೋದು ಏನಾದರೂ ಜಗತ್ತಿನಲ್ಲಿದ್ದರೆ ಜ್ಞಾನರತ್ನ, ಅದುವೇ ಸಂಘ. ಹಾಗೆ ಬರೋದಿಲ್ಲ ಅದು ಸಂಘ. ನೋಡಿ, ಇವತ್ತಿಗೂ ಕೂಡ ನಾವು ಕೆಲವು ಹಳ್ಳಿಗಳಲ್ಲಿ ಕಾಣ್ತೀವಿ. ಹಳ್ಳಿಯ ಕಟ್ಟೆಯ ಮೇಲೆ ಕೆಲವು ಜನ ಹಾಳು ಹರಟೆಯನ್ನು ಹೊಡಿಲಾರದೆ ಅಜ್ಜಿಯ ಕಥೆಗಳನ್ನಾಗಲಿ, ಈ ದೇಶದಲ್ಲಿ ಆಗಿ ಹೋಗಿರುವ ಪುರಾತನರ ಕಥೆಗಳನ್ನಾಗಲಿ, ಹಾಗೆಯೇ ಆಧ್ಯಾತ್ಮದ ಚಿಂತನೆಗಳನ್ನು ನಾವು ನೋಡ್ತೀವಿ. ಕೆಲವು ಕಡೆ ಭಜನೆಗಳನ್ನು ಕಾಣ್ತೀವಿ, ಕೆಲವು ನಿತ್ಯ ಪ್ರಾರ್ಥನೆಯನ್ನು ಕಾಣ್ತೀವಿ, ಕೆಲವು ಕಡೆ ವಚನ ಚಿಂತನೆಗಳನ್ನು ಕಾಣ್ತೀವಿ. ಬೇರೆ ಮತ್ತೊಂದು ಕಡೆ ನಾವು ನೋಡಿದರೆ ಬೇರೆ ಬೇರೆ ತಮ್ಮ ತಮ್ಮ ಧರ್ಮಕ್ಕನುಗುಣವಾಗಿ ಚಿಂತನೆಗಳು ನಡೀತವೆ. ಚಿಂತನೆಗಳು ಚಿಂತೆಗಳನ್ನು ಮರೆಸ್ತವೆ. ಯಾರು ಚಿಂತನೆಗಳನ್ನು ಮಾಡೋದಿಲ್ಲ, ಚಿಂತೆಯಲ್ಲಿ ಕೊಳೆತು ಸ್ವರಗಿ ಸತ್ತು ಹೋಗ್ತಾನೆ ಮನುಷ್ಯ. ಬಂಧುಗಳೇ, ಇಂಥ ಸರ್ವರನ್ನು, ಸುಖವನ್ನು, ಶಾಂತಿಯನ್ನು, ಮಾನಸಿಕ ನೆಮ್ಮದಿಯನ್ನು ತಂದುಕೊಡಲಿಕ್ಕೆ ಅಪರೂಪವಾಗಿರುವ ಸತ್ಸಂಗವನ್ನು ನಾವೆಲ್ಲ ಮಾಡಬೇಕು. ಅಗ್ನಿಯ ಸಂಘದಿಂದ ಕಾನನ ಕೆಟ್ಟಂತೆ ಮಹಾನುಭಾವರ ಸಂಘದಿಂದ ಎನ್ನ ಹುಟ್ಟು ಹೊಂದುಗಳು ನಷ್ಟವಾಗಿ ಕೆಟ್ಟು ಹೋದವಯ್ಯ ಅಖಂಡೇಶ್ವರ. ವಚನ ಪರಂಪರೆಯ ಕೊನೆಯ ಕೊಂಡಿಯಾಗಿರುವ ಜೇವರಿಗೆಯ ಷಣ್ಮುಖ ಶಿವಯೋಗಿಗಳು ಹೇಳ್ತಾರೆ,
ಅಗ್ನಿಯ ಸಂಗ ಮಾಡೋದರಿಂದ ಕಾನನ ಕೆಟ್ಟು ಹೋದಂಗೆ, ಜ್ಯೋತಿಯ ಸಂಗ ಮಾಡೋದರಿಂದ ಕತ್ತಲೇ ಕೆಟ್ಟು ಹೋದಂಗೆ, ಪರುಷದ ಸಂಗ ಮಾಡುವುದರಿಂದ ಲೋಹತನ ಕೆಟ್ಟು ಹೋದಂಗೆ, ಅನುಭಾವಿಗಳ ಮಹಾನುಭಾವಿಗಳ ಸಂಗವನ್ನು ಮಾಡುವುದರಿಂದ ಹುಟ್ಟು ಹೊಂದುಗಳೇ ಕೆಟ್ಟು ಹೋಗ್ತವ. ನಮ್ಮ ಹುಟ್ಟು, ನಮ್ಮ ಸಾವು, ಇವುಗಳಲ್ಲಿರುವ ತಾಪತ್ರಯಗಳೆಲ್ಲ ದೂರ ಆಗ್ತವ, ಶಾಂತಿಯನ್ನು ಕೊಡ್ತವ. ಅಂಗುಲಿಮಾಲ ಬುದ್ಧನ 2 ಮಾತುಗಳನ್ನು ಕೇಳಿ ಬದಲಾವಣೆಯಾದದ್ದನ್ನು ನಾವು ನೋಡ್ತೀವಿ. ಬುದ್ಧ ಶಾಂತ, ಭಕ್ತಿಯ ಮಂದಹಾಸ, ಸುವಾಸ. ಅಂಥ ಬುದ್ಧನಿಗೆ ದಾರಿಯಲ್ಲಿ ಅಂಗುಲಿಮಾಲ ನಿಲ್ಲು ಅಂದ. ಅಂಗುಲಿಮಾಲ ನಿಮಗೆ ಗೊತ್ತು. ಅಂಗುಲಿಮಾಲ ದಾರಿ ಹೋಕರನ್ನು ನಿಲ್ಲಿಸಿ ಅವರ ಹೆಬ್ಬೆರಳುಗಳನ್ನೇ ಕತ್ತರಿಸಿ, ಆ ಹಸಿ ಹೆಬ್ಬೆರಳುಗಳನ್ನು, ಕತ್ತರಿಸಿದ ಹೆಬ್ಬೆರಳುಗಳನ್ನು ಮಾಲೆಯಾಗಿ ಹಾಕಿಕೊಂಡು ಕುಣಿತಕ್ಕಂಥ ಒಬ್ಬ ದರೋಡೆಕೋರ, ದುಷ್ಟ. ಅಂಥ ಮನುಷ್ಯ ಬುದ್ಧದೇವನಿಗೆ ನಿಲ್ಲುವಂತಂದ. ಆ ನಿಲ್ಲುವನ್ನುವ ಮಾತನ್ನು ಕೇಳಿರುವ ಬುದ್ಧ ತಿರುಗಿಯೂ ನೋಡದೆ, ನಾನು ಸದೈವನಾಗಿ ನಿಂತಿದ್ದೇನೆ, ನೀನು ನಿಲ್ಲು ಅಂದ. ಅಂಗುಲಿಮಾಲ ಅಂತಾನ, ಇದುವರೆಗೆ ನನಗೆ ಯಾರು ವಿರೋಧ ಮಾಡಿಲ್ಲ, ನನಗೆ ನಿಲ್ಲಂತ ಅಂದಿಲ್ಲ, ನನಗೆ ನಿಲ್ಲ, ನಾವು ನೀನ್ಯಾರು ಅಂತ ಕೇಳಿದ. ಬುದ್ಧ ಅಂತಾನ, ನಾನು ಯಾರನ್ನೋದು ತಿಳ್ಕೊಳ್ಳೋಕೆ ಹೊರಟಿದ್ದೀನಿ, ನೀ ಬಾ ಅಂದ. ಈ ಒಂದು ಸಣ್ಣ ಪರಿವರ್ತನೆ ಅಂಗುಲಿಮಾಲನಲ್ಲಿರುವ ದುಷ್ಟ ಪ್ರವೃತ್ತಿಗಳನ್ನೆಲ್ಲ ಸುಟ್ಟು ಹಾಕಿಬಿಟ್ಟು ಅಂಗುಲಿಮಾಲ ಬುದ್ಧನ ಅನುಯಾಯಿಯಾಗಿ ಬೌದ್ಧ ಧರ್ಮವನ್ನು ಸ್ವೀಕರಿಸಿ ನಿರ್ವಾಣ ಪಥಿಕನಾಗಿ ಹೋಗಿರುವುದನ್ನು ಇತಿಹಾಸದಲ್ಲಿ ನಾವು ಓದ್ತೀವಿ. ಬಸವಣ್ಣನ ಮನೆಗೆ ಕಳ್ಳತನ ಮಾಡಲಿಕ್ಕೆ ಬಂದಿರತಕ್ಕಂಥ ಕಳ್ಳ ಅವತ್ತು ನೀಲಾಂಬಿಕೆಯ ಆಭರಣಗಳಿಗೆ ಕೈ ಇಟ್ಟಿರುವ ಕಳ್ಳ ಬುದ್ಧ ಹೇಗೆ ಒಬ್ಬ ಅಂಗುಲಿಮಾಲನನ್ನು ಬದಲಾವಣೆಯ ಮಾಡಿದೋ, ಬಸವಣ್ಣ ಕಳ್ಳನನ್ನು ಬದಲಾವಣೆ ಮಾಡುತ್ತಾನೆ. ನೋಡು ನೀಲಾ, ನಮ್ಮ ಮನೆಗೆ ಇವತ್ತು ಕಳ್ಳ ಬಂದಿಲ್ಲ, ಕಳ್ಳ ಕಳ್ಳ ಅಂತ ನೀನು ಕೂಗಬೇಡ. ನಮ್ಮ ಮನೆಗೆ ಬಂದವನು ಅವನು ಕೂಡಲ ಸಂಗಮ ದೇವ. ನೋಡಿ, ದೃಷ್ಟಿ ಬದಲಿಸು, ದೃಶ್ಯ ಬದಲಾದೀತು. ಇದುವೇ ಇವನಮ್ಮವ 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 ಎನ್ನುವ ವಿಶ್ವ ವಿಶಾಲವಾಗಿರುವ ಧರ್ಮ, ಅದು ಲಿಂಗವಂತ ಧರ್ಮ. ಕಳ್ಳನನ್ನು ಕಳ್ಳನನ್ನಾಗಿ ನೋಡಲಿಲ್ಲ. ಕುರುಬಗೊಲ್ಲಾಳ ಆಡಿನ ಹಿಕ್ಕಿಯಲ್ಲಿ ಅದಿವೇ ಲಿಂಗ ಅಂತ ಭಾವಿಸಿಕೊಂಡ. ಕಳ್ಳ ಪೆದ್ದನ್ನು ಗುರು ಕೊಟ್ಟಿರ್ತಕ್ಕಂಥ ಕಲ್ಲು ಎದೆ ಮೇಲೆ ಕಟ್ಟಿಕೊಂಡು ಅದೇ ನನಗೆ ಗುರು ಉಪದೇಶ, ಅದುವೇ ನನಗೆ ದೈವ ಅಂತ ಪೂಜೆ ಮಾಡಿದ. ಬಳ್ಳಾರಿಯ ಬಳ್ಳೇಶ ಮಲ್ಲನಾರ್ಯ ಅಳಿಯುವ ಸೇರನೇ ಲಿಂಗವೆಂದು ಭಾವಿಸಿಕೊಂಡ. ಅವರ ನೋಡುವ ದೃಷ್ಟಿ ಏನಾಗಿತ್ತು ಅಂದರೆ ಅದು ಮಹತ್ ಇಹದಲ್ಲಿ ನಿಂತು ಪರಮಾತ್ಮನನ್ನು ಕಾಣುವ ದೃಷ್ಟಿಯಾಗಿತ್ತು. ಅದಕ್ಕಾಗಿ ಬಸವಣ್ಣ ಕಳ್ಳನನ್ನು ಕೂಡ ಪರಿವರ್ತನೆ ಮಾಡಿದ. ಆತ ಕೂಡಲ ಸಂಗಮ, ಅಲ್ಲಿ ಉಂಬುವವನು ಸಂಘ, ಇಲ್ಲಿ ಉಂಬುವವನು ಸಂಘ, ತೆಗೆದುಕೊಡೆ ಅಂದ, ಕೊಡುವಂತಂದ. ಬಸವಣ್ಣನ ಹತ್ತಿರ ಕಳ್ಳತನಕ್ಕಾಗಿ ಬಂದಿರುವ ಆ ಕಳ್ಳ ಕೂಡಲ ಸಂಗಮನೇ ಅಂತ ಅನ್ನುವಾಗ ಆ ಕಳ್ಳನ ಮನಸ್ಸು ನಿಜವಾಗಿಯೂ ಬದಲಾವಣೆಯಾಗಿ ತಪ್ಪನ್ನು ಒಪ್ಪಿಕೊಂಡು ಅವನೂ ಶರಣನಾಗಿರುವುದನ್ನು ನಾವು ಕಾಣ್ತೀವಿ. ಹಾಗೆ ಗುರುಗೋವಿಂದ ಭಟ್ಟ ಶರೀಫರ ಸಮಾಗಮದಿಂದ ಗುರುಗೋವಿಂದ ಭಟ್ಟರ ಆಧ್ಯಾತ್ಮಿಕದ ಜ್ಞಾನದ ರಸ ಓತಪ್ರೋತವಾಗಿ ಯಾರಲ್ಲಿ ಶರೀಫ ಶಿವಯೋಗಿಗಳಿಗೆ ಬಂದದ್ದನ್ನು ನಾವು ನೋಡ್ತೀವಿ. ಇವತ್ತು ಸಂಘ ನಮ್ಮೆಲ್ಲರಿಗೆ ಶಾಂತಿ ಸಮಾಧಾನವನ್ನು ತಂದುಕೊಡುತ್ತದೆ. ಅಂಥ ಸಂಘವನ್ನು, ಅನುಭವವನ್ನು, ಶಿವಾನುಭವವನ್ನು ನಾವೆಲ್ಲರೂ ಮಾಡಬೇಕು. ಅದಕ್ಕಾಗಿಯೇ ಮುಕ್ತಾಯಕ್ಕ ಹೇಳೋದು, ಸುಮ್ಮನೇಕೆ ದಿನವಗಳಿವಿರಿ. ದುಡಿತಿರಿಲ್ಲ ದುಡಿರಿ, ತಿರುಗಾಡ್ತಿರಿಲ್ಲ ತಿರುಗಾಡಿ. ಒಂದಿಷ್ಟು ಸಮಯ ಅನುಭವಕ್ಕಾಗಿ, ಸತ್ಸಂಗಕ್ಕಾಗಿ ನಾವು ಕಳಿಬೇಕು. ಬಲ್ಲವರ ಮಾತುಗಳಲ್ಲಿ ಬೆಳಕಿದೆ. ಬಲ್ಲವರು ನಮಗೆ ಬೆಳಕಿನ ಮಾತುಗಳನ್ನು ಕೊಟ್ಟಿದ್ದಾರೆ. ಬಲ್ಲವರ ಮಾತುಗಳನ್ನು ಕೇಳೋಣದರಿಂದ ಯಾವ ಕಿವಿಯ ಸೂತಕಗಳು ಹೋಗ್ತವ. ಮಹಾದೇವಿ ಪ್ರಾರ್ಥನಾ ಮಾಡೋದದೇ, ಆಡುವುದು, ಪಾಡುವುದು, ಹಾಡುವುದು, ಹೇಳುವುದು, ನಡೆಯುವುದು, ನುಡಿಯುವುದು ಸರಸ ಸಮ್ಮೇಳನವಾಗಿಪ್ಪುದಯ್ಯ ನಿಮ್ಮ ಶರಣರೊಡನೆ. ಅವಳು ಹೇಳ್ತಾ ಇರೋದು, ಆಡೋದಾಗಲಿ, ಹಾಡೋದಾಗಲಿ, ನಡೆಯೋದಾಗಲಿ, ನುಡಿಯೋದಾಗಲಿ, ಹೇಳೋದಾಗಲಿ, ಕೇಳೋದಾಗಲಿ ನಾ ಯಾರ ಜೊತೆನೂ ಮಾತನಾಡೋದಿಲ್ಲ. ಮಾತನಾಡಿದರೆ ನಿಮ್ಮ ಶರಣರೊಡನೆ, ನೋಡಿದರೆ ನಿಮ್ಮ ಶರಣರೊಡನೆ, ನಾನು ಹಾಡಿದರೆ ನಿಮ್ಮ ಶರಣರ ಗೀತೆಗಳನ್ನು, ನಾನು ಹೋದರೆ ನಿಮ್ಮ ಶರಣರ ಸಾಮೀಪ್ಯ,
ಸರಸ ಸಮ್ಮೇಳನವಾಗಿಪ್ಪುದಯ್ಯ ನಿಮ್ಮ ಶರಣರೊಡನೆ. ನನಗೆ ನೀನು ಕೊಟ್ಟ ಆಯುಷ್ಯ ಎಷ್ಟದನೋ ಗೊತ್ತಿಲ್ಲ, ಇರುವಷ್ಟು ದಿನ ಆಯುಷ್ಯದುದ್ದಕ್ಕೂ ನಾನು ಲಿಂಗ ಸುಖಿಗಳ ಸಂಘದಲ್ಲಿ ದಿನವಗಳೆವೆನು. ಎಂಥ ಮಾತು! ಅಕ್ಕ ಮಹಾದೇವಿ ಪ್ರಾರ್ಥನಾ ಮಾಡ್ತಾಳೆ, ನಾನು ಲಿಂಗ ಸುಖಿಗಳ ಸಂಘದಲ್ಲಿ ದಿನವಗಳೆವೆನು. ಯಾರು ಲಿಂಗ ಸುಖಿಗಳು? ಸದಾವಕಾಲ ಪರಮಾತ್ಮನನ್ನೇ ತಮ್ಮ ಮನದಲ್ಲಿ ನೆಲೆಸಿಕೊಂಡವರು, ಅಂಗೈಯಲ್ಲಿ ಲಿಂಗವನ್ನು ಹಿಡಿದು ವಿಶ್ವದ ವಿಶ್ವಾತ್ಮನ ಕುರುಹಾದ ಲಿಂಗದಲ್ಲಿಯೇ ಜಗತ್ತನ್ನು ಕಂಡವರು. ಅಂಥವರು ಸದಾಕಾಲ ಶಿವಪಥದಲ್ಲಿ ನಡೀತಕ್ಕಂಥವರು, ನಡೆ ನುಡಿ ಒಂದಾಗಿರ್ತಕ್ಕಂಥವರು. ಅವರು ಲಿಂಗಸುಖಿಗಳು, ಲಿಂಗಾನುಭಾವಿಗಳು. ಲಿಂಗಾನುಷ್ಠಾನಗಳ ಮೂಲಕ ಅಂತರಂಗವನ್ನು ಬೆಳಗಿಸಿಕೊಂಡವರು, ಚೈತನ್ಯದ ಮಹಾಪ್ರಭೆಯನ್ನು ವಿಶ್ವಕ್ಕೆ ವಿಶ್ಲೇಷಿಸಿದವರು. ಅಂಥ ಲಿಂಗ ಸುಖಿಗಳ ಸಂಘದಲ್ಲಿ ದಿನವಗೊಳೆವೆನು. ಎಲ್ಲಿತನ ಇರ್ತಾನೆ ಅಲ್ಲಿತನ ನಾನು ಲಿಂಗ ಸುಖಿಗಳ ಸಂಘದಲ್ಲಿ. ಬಂಧುಗಳೇ, ಈ ಶರೀರಕ್ಕೆ ಅಂಗಕ್ಕೆ ಯಾವುದು ಚಲು? ಈ ಅಂಗಕ್ಕೆ ಚಲು ಯಾವುದು ಅಂದರೆ ಆಚಾರ, ಆಹಾರ ಅಲ್ಲ. ಈ ಅಂಗಕ್ಕೆ ಆಚಾರ ಮತ್ತು ಶರಣರ ಸಂಘವೇ ಚಲುವು, ಅದುವೇ ಭೂಷಣ. ಶರಣರ ಸಂಘ ಅನ್ನೋದು ಬಹಳ ಮುಖ್ಯ. ಸಂಘದಲ್ಲಿ ಎರಡುಂಟು, ಒಂದು ಹಿಡಿ ಒಂದು ಬಿಡು. ಇವತ್ತು ನಮ್ಮ ವಿದ್ಯಾರ್ಥಿಗಳು, ನಮ್ಮ ಯುವ ಸಮುದಾಯ ಯಾವ ಕಡೆ ಹೊರಟಿದೆ ನಿಮಗೆ ಗೊತ್ತಿದೆ. ಅಲ್ಲದವರ ಜೊತೆಗೆ ಸ್ನೇಹ ಮಾಡಿ, ಅಲ್ಲದ ಕಾರ್ಯಗಳನ್ನು ಮಾಡಿ, ಪವಿತ್ರವಾದ ಮಾನವ ಜನ್ಮವನ್ನು 100 ವಸಂತಗಳ ಬದುಕನ್ನು 40ರ ಹಂತಕ್ಕೆ ತರ್ತಾ ಇದ್ದಾರಲ್ಲ. ಇದಕ್ಕೆ ಕಾರಣ ಏನು? ಸಂಘ ಇಲ್ಲ, ಬಲ್ಲವರ ಸಂಘವಿಲ್ಲ, ಉತ್ತಮರ ಸಂಘವಿಲ್ಲ, ಮತಿಗೆ ಬೆಳಕ ಕೊಡ್ತಕ್ಕಂಥವರ ಸಂಘವಿಲ್ಲ. ನಾವೆಲ್ಲ ತಿಳ್ಕೋಬೇಕು, ಮನೆಯಲ್ಲಿ ಆ ಸಂಸ್ಕಾರವನ್ನು ಕೊಡಬೇಕು. ಹೊರಗಡೆ ಹೋದ ಅವರ ತಂದೆ ಯಜಮಾನ ರಾತ್ರಿ 9 ಗಂಟೆಗೆ ಸುರಕ್ಷಿತವಾಗಿ, ಸಹಜವಾಗಿ, ಸರಳವಾಗಿ ಮನೆಗೆ ಬಂದಿರಬೇಕು. ಆ ಕಡೆ ಗೋಡೆಗೊಮ್ಮೆ ಈ ಕಡೆ ಗೋಡೆಗೊಮ್ಮೆ ಹೊಡಿತಾ ಬರೋದಲ್ಲ. ಅದು ಮಕ್ಕಳ ಮೇಲೆ ದುಷ್ಪರಿಣಾಮವನ್ನು ಬೀರುತ್ತದೆ. ಮನೆಗೆ ಬಂದ ನಂತರ ಮಕ್ಕಳನ್ನು ಮಾತನಾಡಿಸಿ ತನ್ನ ಬಳಗದವರನ್ನು ಕರ್ಕೊಂಡು ಆ ಒಂದು ಪ್ರಾರ್ಥನೆಯನ್ನು ಭಗವಂತನಿಗೆ ಸಲ್ಲಿಸಬೇಕು. ಪ್ರಾರ್ಥನೆ ಮಾಡೋದರಲ್ಲಿ ಪ್ರಾಣಕ್ಕೆ ಜೀವಾಳದ, ಪ್ರಾರ್ಥನೆಗೆ ಅದ್ಭುತ ಚೈತನ್ಯ ಶಕ್ತಿ ಕೊಡುತ್ತದೆ. ಅದುವೇ ನಮಗೆ ದೇಹಾರ, ಅದುವೇ ನಮಗೆ ಆಹಾರ. ಅಂಥ ಪ್ರಾರ್ಥನೆಯನ್ನು ಮಾಡಿ ಪ್ರಸಾದ ಮಾಡಿಬಿಟ್ರೆ ಆನಂದ ಆಗ್ತದೆ. ನಾವೆಲ್ಲರೂ ಕೂಡ ಅದು ಈ ದೇಶಕ್ಕೆ ಹೋರಾಟ ಮಾಡಿರ್ತಕ್ಕಂಥವರ ಕಥೆಗಳಾಗಿರಬಹುದು, ಪುರಾತನರ ಕಥೆಗಳಾಗಿರಬಹುದು, ಸ್ವಾತಂತ್ರ್ಯ ಯೋಧರ ಕಥೆಗಳಾಗಿರಬಹುದು, ಅದಾವುದೇ ಇರಲಿ, ಅದೆಲ್ಲವೂ ಅನುಭವದ ನೆಲೆಯಲ್ಲೇ ಬಂದದ್ದು. ಇಷ್ಟೆಲ್ಲ ಮಾಡ್ತಾ ಮಾಡ್ತಾ ಹೋದ ನಂತರ ತಕ್ಷಣವೇ ಅವರ ತಲೆಯಲ್ಲಿ ಒಂದು ಮಹಾಪ್ರಭೆ ಬೆಳಗ್ತದೆ. ನಾನ್ಯಾರು, ನಾನು ಯಾಕೆ ಬಂದೆ, ನನಗೂ ಈ ತನುವಿಗೂ ಯಾವ ಸಂಬಂಧವಿದೆ ಅನ್ನುವ ಚಿಂತನೆ ನಡೀತದೆ. ಶಾಂತಿ, ಸಮಾಧಾನ, ಯೋಗ, ಅಧ್ಯಾತ್ಮ. ಅದಕ್ಕೆ ಈ ಭಾರತೀಯ ಸಂಸ್ಕೃತಿಯಲ್ಲಿ ಎಷ್ಟು ದೊಡ್ಡ ಶ್ರೀಮಂತರು ನಾವು ಅಂದರೆ ಅಧ್ಯಾತ್ಮ, ಶಿವಾನುಭವ, ಯೋಗದಿಂದ ನಾವೆಲ್ಲರೂ ಶ್ರೀಮಂತರು. ಅದುವೇ ಶಿವಯೋಗ, ಅದುವೇ ಸತ್ಸಂಗ. ಅದಕ್ಕಾಗಿ ಒಂದು ಅಂಗ, ಒಂದು ಲಿಂಗ, ಇನ್ನೊಂದು ಸಂಘ ಅಂತೆ. ಅಂಗ, ಲಿಂಗ, ಸಂಘ ಏನು ವ್ಯತ್ಯಾಸ? ಅದು ಅಂಗ, ಅಂಗಂದರೆ ಶರೀರ. ಅದಲ್ಲಿ ಒಂದು ಅಡ್ಡಗೆರೆ ಇದೆ. ಬರೋದು ಕನ್ನಡ ಅಕ್ಷರ ಬರೋದು ಒಂದು ಒಳಗಡೆ ಗೆರೆ ಹೊಡಿತೀವಿ, ಅದು ಆಗ್ತದೆ. ಆ ಗೆರೆಯನ್ನು ತೆಗೆದು ಬಿಟ್ಟರೆ ಅದು ಲೀ ಆಗ್ತದೆ. ಅಂಗ ಒಳಗಿರುವ ಅಡ್ಡಗೆರೆಯನ್ನು ಸರಿಸಿದರೆ ಅದುವೇ ಲಿಂಗ. ಒಳಗಡೆ ನಾನು, ನನ್ನದು, ನನ್ನಿಂದಲೇ ಅನ್ನುವ ಅಹಂಭಾವದ ಅಡ್ಡಗೆರೆಯನ್ನು ತೆಗೆಯಬೇಕಾಗಿದೆ. ಯಾವಾಗ ಅಡ್ಡಗೆರೆ ಹೋಗ್ತದೆ ಅದು ಸದಾಕಾಲ ಸಂಘದಲ್ಲಿದ್ದಾಗ ಹೋಗ್ತದೆ, ಸದಾಕಾಲ ಸಂಘದಿಂದ ಇದ್ದಾಗ ಹೋಗ್ತದೆ. ಸಿದ್ದಯ್ಯ ಪುರಾಣಿಕರು ಹೇಳ್ತಾರೆ, ತಂದೆಯನ್ನಾದರೂ ತ್ವರೆ, ತಾಯಿಯನ್ನಾದರೂ ತ್ವರೆ, ಬಂಧು ಬಳಗವನ್ನಾದರೂ ತ್ವರೆ, ತೊರೆಯದಿರು ಗುರುವ, ತೊರೆಯದಿರು ಗುರಿಯ ಅಂತೆ. ನಿನ್ನ ಮುಖ್ಯ ಗುರಿ ಏನಿದೆ ಅದನ್ನು ಎಂದೂ ಬಿಡಬೇಡ. ಒಂದೊಂದು ಸಲ ಏನೇ ಕೆಟ್ಟ ಪ್ರಸಂಗ ಬಂದರೂ ನೀ ಯಾರನ್ನು ಬಿಡ್ತೀವಿ ಬಿಡಪ್ಪ, ಆದರೆ ಸತ್ಸಂಗ ಬಿಡಬೇಡ. ಎಂಥ ಕಠಿಣ ಪ್ರಸಂಗ ಬಂದರೂ ಕೂಡ ಒಂದು 5 ನಿಮಿಷ ಮಹಾತ್ಮರ ಮಾತುಗಳನ್ನು ಕೇಳುವ ಸಂಘವನ್ನು ತಪ್ಪಿಸಿಕೊಳ್ಳಬೇಡ. ಆ ಅದೊಳಗಿನ ಅಡ್ಡಗೆರೆ ಸರಿಸೋದೇನೈತೆಲ್ಲ ಅದು ಸರಿಸಿದ ನಂತರ, ಅಹಂಭಾವ ಅಳದ ನಂತರ ಈಗೋ, ಈ ಗೋ ಆಗಬೇಕು, ಹೋಗಬೇಕು. ಅದು ಹೋಯಿತು ಅಂತಂದರೆ ಈ ಹೋಗಿರ್ತದೆ, GO ಎನ್ನುವ ಗೋ ಮುಂದೆ ಸಾಗಿರ್ತದೆ, ಅದರ ಮುಂದೆ D ಬರ್ತದೆ. ಈ ಹೋದ ನಂತರ ಈ ಗೋ ಆದ ನಂತರ D ಸಿಗುತ್ತದೆ. ಈ ಹೋಗಿ
GOD ಗಾಡ್ ಆಗ್ತದೆ. ಅರ್ಥಾತ್ ನೀನೇ ದೇವನಾಗಿರುತ್ತಿ, ನೀನೇ ದೇವನಾಗಿರುತ್ತಿ ಅನ್ನೋದನ್ನು ಕಲಿಸೋದು ಸಂಘ. ಅದಕ್ಕೆ ಸಂಘದಿಂದಲ್ಲದೆ ಅಗ್ನಿ ಹುಟ್ಟಲಾರದು. ಒಂದು ಕಡ್ಡಿ ಡಬ್ಬಿ, ಎರಡೂ ಕಡ್ಡಿ ಡಬ್ಬಿ ಒಳಗೆ ಕಡ್ಡಿ ಇದ್ರೆ ಅದು ಹೊತ್ತೋದಿಲ್ಲ. ಎರಡೂ ಕೂಡಿ ಚಿಂತನ ಮಂಥನ ಘರ್ಷಣೆ ಆಗಬೇಕು. ಆ ಘರ್ಷಣೆಯಿಂದ ಬೆಳಕ ಕಾಣಿಸ್ತದೆ. ಆಗ ಮಹಾನುಭಾವರ ಸಂಘ. ಮಹಾದೇವಿ ಹೇಳುವಂತೆ ನಾನು ಏನು ಮಾಡಿದೆ? ಗುರುವ ಕಂಡೆ, ಲಿಂಗವ ಕಂಡೆ, ಅನುಭಾವಿಗಳ ಕಂಡೆ. ಬಸವಣ್ಣನವರು ಹೇಳುವಂತೆ ಈ ಅರಿವಿನ ತೃಪ್ತಿಗೆ ಅನುಭಾವವೇ ಆಶ್ರಯ. ಅರಿವು ಜಾಗೃತಗೊಳ್ಳಬೇಕಾದ್ರೆ ಅದಕ್ಕೆ ಆಶ್ರಯವಾಗಿರ್ತಕ್ಕಂಥದ್ದು ಅನುಭಾವವೇ ಆಶ್ರಯ. ನಿಮ್ಮ ಕಂಡು ಎನ್ನ ಮರೆದೆ ಕೂಡಲ ಸಂಗಮ ದೇವ. ನಾವು ಸದಾವಕಾಲ ಸತ್ಸಂಗದಲ್ಲಿ ಇರುವುದರಿಂದ ನೋಡಿ, ಮಂಡೆ ಮಾಸಿದೊಡೆ ಮಹಾಮಜ್ಜನ ಮಾಡುವರು. ತಲೆ ಹೊಲಸಾತು ಅಂದರೆ ತಲೆ ಸ್ನಾನ ಮಾಡ್ತೀವಿ, ಶಾಂಪು ಹಾಕ್ಕೊತೀವಿ, ಏನೇನೋ ಸೋಪುಗಳನ್ನು ಬಳಸ್ತೀವಿ. ಮಂಡೆ ಮಾಸಿದೊಡೆ ಮಜ್ಜನವ ಮಾಡುವರು. ವಸ್ತ್ರ ಮಾಸಿದೊಡೆ ಮಡಿವಾಳಂಗಿಕ್ಕುವರು. ವಸ್ತ್ರ ಮಾಸಿತು ಅಂತಂದರೆ ಮಡಿವಾಳಂಗೆ ಕೊಡ್ತೀವೋ ಇಲ್ಲ ನಾವರೇ ಬಟ್ಟೆ ತೊಳ್ಕೊತೀವಿ. ಮನವ ಮಾಸಿದೊಡೆ, ಪ್ರಶ್ನೆ ನೋಡಿ, ಮನವ ಮಾಸಿದೊಡೆ ಏನು ಮಾಡಬೇಕು? ನಾವು ಮನಸ್ಸು ಹೊಲಸಾದರೆ ಏನು ಮಾಡಬೇಕು? ಅನುಭವ ಮಾಡಬೇಕು. ಶರಣರ ಸಾಮೀಪ್ಯದಲ್ಲಿರಬೇಕು, ಪರಮಾತ್ಮನ ಸನ್ನಿಧಿಯಲ್ಲಿರಬೇಕು, ಬಲ್ಲವರ ಜೊತೆ ಬೆಳಕಿನ ಒಡನಾಟವನ್ನು ಮಾಡಬೇಕು. ಅವರ ನಲ್ನುಡಿಗಳನ್ನು, ಒಳ್ನುಡಿಗಳನ್ನು, ಸುಳ್ನುಡಿಗಳನ್ನು ನಾವೆಲ್ಲ ಕೇಳಬೇಕು, ಅವುಗಳನ್ನು ಆರಾಧಿಸಬೇಕು. ಆ ಮಾರ್ಗದಲ್ಲಿ ಶರಣರು ಓಡೋಡಿ ಸಂಜೆ ಅನುಭವ ಮಂಟಪದ ಅಂಗಳದಲ್ಲಿ ಕೂತ್ಕೋತಾ ಇದ್ದರು, ಅನುಭವವನ್ನು ಹಂಚ್ಕೋತಾ ಇದ್ದರು. ಅನುಭವದ ಅಡಿಗೆಯ ಮಾಡಿ ಅನುಭವವನ್ನು ಅವರು ಸವಿತಾ ಇದ್ದರು. ಅವರ ರಸ ಅದು ಹರಿದು ಬಂದಿರತಕ್ಕಂಥ ಆ ಭಕ್ತಿಯ ರಸವೇ ವಚನ ರಸ. ಅಂಥ ಸಂಘ ಮಂಥನ ಮಾಡೋದರಿಂದ, ಕೂಡೋದರಿಂದ, ಸೇರೋದರಿಂದ, ಚಿಂತನೆ ಮಾಡೋದರಿಂದ ಹೊಸದಿಂದ ಏನಾದರೂ ಸೃಷ್ಟಿಯಾಗ್ತದೆ. ನಮ್ಮ ಕೈ ಒಳಗಿರ್ತಕ್ಕಂಥ 5 ಬೆರಳುಗಳು ಭಿನ್ನ ಭಿನ್ನವಾಗಿ ದೂರ ಸರಿದ್ರೆ ತುತ್ತನ್ನ ಬಾಯಿಗೆ ಹೋಗೋದಿಲ್ಲ. ಇವು 5 ಸಾಮೀಪ್ಯ ಬರಬೇಕು. ಒಂದು ಬೆರಳು ಇನ್ನೊಂದು ಬೆರಳರ ಸಂಘ ಮಾಡಬೇಕು. ಇವು 5 ಸಂಘ ಮಾಡಿ ಬಾಗಿದಾಗ ಮಾತ್ರ, ಹಿಂಗಲ್ಲ ಬೀಗಿದಾಗಲ್ಲ, ಬಾಗಿದಾಗ ಮಾತ್ರ ತಟ್ಟಿ ಒಳಗಿರ್ತಕ್ಕಂಥ ಒಂದು ರೊಟ್ಟಿ ಅನ್ನ ಪ್ರಸಾದವಾಗಿ ಈ ಬಾಯಿಗೆ ಹೋಗ್ತದೆ. ಅದಕ್ಕಾಗಿ ಬಸವಣ್ಣನವರು ಬಾಗಿದ ತಲೆ ಮುಗಿದ ಕೈಯಾಗಿರಿಸು ಕೂಡಲ ಸಂಗಮ ದೇವ ಅಂಥೇಳಿ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಿದರು. ಇದು ಎದರ ಫಲ? ಅದು ಸತ್ಸಂಗದ ಫಲ. ಅದಕ್ಕೆ ಸುಮ್ಮನೇಕೆ ದಿನವಗಳೆವಿರಿ, ಸುಮ್ಮನೇಕೆ ಹೊತ್ತುಗಳೆವಿರಿ, ಯಾಕೆ ಟೈಮ್ ಪಾಸ್ ಮಾಡ್ತೀರಿ? ನಾವು ತಮಾಷೆಗಾಗಿ ಒಂದು ಮಾತನ್ನು ಹೇಳ್ಬೋದು. ಒಂದು ರೈಲಿನಲ್ಲಿ ಇರುವರು ಸೇರಿಕೊಂಡು ಹೊರಟಿದ್ದಾರೆ. ಎದುರುಗಡೆ ಅವರಿಬ್ಬರು ಕೂತ್ಕೊಂಡಿದ್ದಾರೆ, ಒಬ್ಬರನ್ನೊಬ್ಬರು ಮಾತಾಡಿಸ್ತಾರೆ. ಟ್ರೈನ್ ತುಂಬ ತುಂಬಿದೆ, ಗದ್ದಲ, ಎಲ್ಲಿಯೂ ನಿಲ್ಲ, ಕೂಡಲಿಕ್ಕೆ ಜಾಗಿಲ್ಲ. ಅಂಥ ಪ್ರಸಂಗದಲ್ಲಿ ತಾವೇ ಮಾತಾಡಿದರು. ನಿಮ್ಮ ಊರು ಯಾವುದು ಅಂತ ಕೇಳಿದ. ಆತ ಹೇಳಿದ, ನನ್ನೂರು ಇಂಥ ಬೆಂಗಳೂರು ಅಂದ. ನಿನ್ನೂರು ಅಂತ ತಿರುಗಿ ಪ್ರಶ್ನೆ ಕೇಳಿದ. ನಂದು ಬೆಂಗಳೂರು ಅಂದ. ನಿಮ್ಮದು ಎಲ್ಲಿ ಬರ್ತದೆ ಮನೆ ಅಂದ. ನಮ್ಮದು ಮಲ್ಲೇಶ್ವರಂ ಅಂತಂದ. ನಿಮ್ಮದು ಅಂತ ಕೇಳಿದ. ನಮ್ಮದು ಮಲ್ಲೇಶ್ವರಂ ಅಂದ. ನಿಮ್ಮದು ಎಷ್ಟನೇ ಕ್ರಾಸು ಅಂತ ಕೇಳಿದ ಆತ. ನಮ್ಮದು 3ನೇ ಕ್ರಾಸು ಅಂದ. ನಿಮ್ಮದು ಅಂತ ಕೇಳಿದ. ನಮ್ಮದು 3ನೇ ಕ್ರಾಸು ಅಂದ. ನಿಮ್ಮ ಮನೆ ಹೆಸರೇನು ಅಂದ. ನಮ್ಮ ಮನೆ ಹೆಸರು ಶಾಂತಿನಿಕೇತನ ಅಂದ. ನಿಮ್ಮದು ಅಂದ. ನಮ್ಮದು ಶಾಂತಿನಿಕೇತನ ಅಂದ. ಆ ಬೋಗಿಯಲ್ಲಿರ್ತಕ್ಕಂಥವ್ರಿಗೆಲ್ಲರಿಗೂ ತಲೆ ಕೆಟ್ಟೋಗಿಬಿಡ್ತು. ಎಲ್ಲರಿಗೂ ಆಶ್ಚರ್ಯ. ಅದೇ ಊರು, ಅದೇ ನಗರ, ಅದೇ ಕ್ರಾಸು, ಅದೇ ಮನೆ ಹೆಸರು ಹೇಳ್ತಾರೆ. ನೀವು ಯಾರು ಅಂತ ಕೇಳಿದ. ನೀವು ಯಾರು ಅಂತ ಕೇಳಿದ. ನಾವಿಬ್ಬರು ಅಣ್ಣ ತಮ್ಮ ಇದ್ದೀವಿ, ನಾವು ಟೈಮ್ ಪಾಸಿಗೆ ಮಾತಾಡಕತ್ತೀವಿ ಅಂತಂದ. ನಮಗೆಲ್ಲ ಆಶ್ಚರ್ಯ ಆಗಬೇಕು. ಟೈಮ್ ಪಾಸಿಗೆ ಏನೆಲ್ಲ ಮಾತಾಡಿ ಎಲ್ಲರ ತಲೆ ಕೆಡಿಸೋದಕ್ಕಿಂತ ಕೈಯಾಗ ಒಂದು ಪುಸ್ತಕ ಹಿಡ್ಕೊಂಡು ಎದುರುಗಡೆ ಕೂತಿರ್ತಕ್ಕಂಥವ್ರ ಜೊತೆಗೆ ಒಂದು ಸಂಘದ ಬಗ್ಗೆ ಆಗಲಿ, ದಾನದಾಸೋಹದ ಬಗ್ಗೆ ಆಗಲಿ, ಕಾಯಕದ ಬಗ್ಗೆ ಆಗಲಿ, ಅಷ್ಟೇ ಏಕೆ ಮಳೆ ಇಲ್ಲ, ಮಳೆ ಬಗ್ಗೆ, ನೀರಿನ ಉಳಿವಿಕೆಯ ಬಗ್ಗೆ, ಪರಿಸರ ಸಂರಕ್ಷಣೆಯ ಬಗ್ಗೆ, ಹಸಿರು ವಾತಾವರಣದ ಬಗ್ಗೆ, ಗಿಡ ಮರಗಳ ಬಗ್ಗೆ, ಅರಣ್ಯ ಉಳಿಸುವುದರ ಬಗ್ಗೆ 10 ಹಲವು ಸಾವಿರ ವಿಷಯಗಳದ. ಇವು ಎಲ್ಲವೂ ಕೂಡ ಅಧ್ಯಾತ್ಮವನ್ನು ಹೇಳ್ತವ. ಇಂಥದ ಶಾಂತಿ ಸಮಾಧಾನ ಕೊಡುವ ಮಾತುಗಳನ್ನು ಮತ್ತೆ ಮೆಲುಕು ಹಾಕಬೇಕಂತ ಹೇಳಿ ನಮಗೆ ಪ್ರಶ್ನೆ ಮಾಡ್ತಾಳೆ. ಸುಮ್ಮನೇಕೆ ದಿನವಗಳಿವಿರಿ, ಸುಮ್ಮನೇಕೆ ಹೊತ್ತುಗಳಿವಿರಿ, ಮಾಡ ಬನ್ನಿ ದಿನ ಶಿವರಾತ್ರಿಯ, ಕೇಳ ಬನ್ನಿ ಶಿವಾನುಭವ. ಈ ಕಿವಿಗೆ ಯಾವುದೇ ಆಭರಣಗಳು ಬೆಂಡೋಲೆಗಳಲ್ಲ. ಇದಕ್ಕೆ ಕಿವಿಗೆ ಆಭರಣಗಳೇ ಯಾವುದು ಭೂಷಣ? ಕಿವಿಗೆ ಸದುಮಾನ್ಯರ
ನುಡಿಗಡನದಿಂದ ವಸರು ಅಂತ ಹೇಳಿದಾರಲ್ಲ, ಅನುಭಾವದ ನುಡಿಗಳೇ ಕರ್ಣಕ್ಕೆ ಶೃಂಗಾರ, ಸುಗೀತಂಗಳ ಕೇಳುವುದು. ಈ ಕರ್ಣಕ್ಕೆ ಯಾವುದು ಶೃಂಗಾರ? ಸುಗೀತಂಗಳ. ಯಾವುದು ಮಾನಸ್ಸನ್ನು ಹದಗೊಳಿಸ್ತದೆ, ವಿಶಾಲಗೊಳಿಸ್ತದೆ, ವಿಕಾಸಗೊಳಿಸ್ತದೆ. ಅಂಥ ಮಾತುಗಳನ್ನು ಕೇಳು, ಪುನಃ ಪುನಃ ಕೇಳು. ಒಮ್ಮೆ ಅಲ್ಲ, ಪುನಃ ಪುನಃ ಕೇಳು. ಕರ್ಣಕ್ಕೆ ಶೃಂಗಾರ ಸುಗೀತಂಗಳ ಕೇಳುವುದು. ಈ ಕರ್ಣಕ್ಕೆ ಮಹಾತ್ಮರ, ಬಲ್ಲವರ, ಅನುಭಾವಿಗಳ, ಶಿವಯೋಗಿಗಳ ಮಾತುಗಳನ್ನೇ ಕೇಳಬೇಕು ನಾವೆಲ್ಲ. ಆದ್ದರಿಂದಲೇ ಸತ್ಸಂಗ ಅನ್ನೋದು ನಮ್ಮೆಲ್ಲರಿಗೆ ಶಕ್ತಿಯನ್ನು ಕೊಡುತ್ತದೆ. ಬಸವಣ್ಣನವರು ಸಂಘ ಎರಡದಾವ, ಒಂದು ಮಾಡು ನೋಡು, ಯಾರ ಜೊತೆ ನೀನಿರೋದರಿಂದ ನಿನ್ನ ವ್ಯಕ್ತಿತ್ವ ಹೆಚ್ಚಾಗ್ತದೆ, ಯಾವ ಜೊತೆ ನೀನಿರೋದರಿಂದ ನಿನಗೆ ಗೌರವ ಬರ್ತದೆ, ಅಂಥವರ ಜೊತೆಗೆ ಸಂಘ ಮಾಡು. ಅದಕ್ಕಾಗಿ ಸದಾಕಾಲ ಈ ಅಂಗ ಸಂಘ ಮಾಡಬೇಕು, ಅಂಗ ಲಿಂಗ ಆಗಬೇಕು. ಅಂಗದ ಜೊತೆಗೆ ಈ ಅಂಗ ಸಂಘ ಲಿಂಗ ಆಗಬೇಕಾಗಿತ್ತು ಅಂತಂದರೆ ನಾವೆಲ್ಲರೂ ಮಹಾತ್ಮರ ಜೊತೆಗೆ ಒಡನಾಟ ಮಾಡಬೇಕು, ಬಲ್ಲವರ ಜೊತೆಗೆ ಓಡಾಡಬೇಕು. ಸದಾಕಾಲ ಮಹಾತ್ಮನನ್ನು ಕುರಿತು, ಪರಮಾತ್ಮನನ್ನು ಕುರಿತು, ಪ್ರಕೃತಿಯನ್ನು ಕುರಿತು ಚಿಂತನೆ ಮಾಡಬೇಕು. ಅದುವೇ ನಮಗೆ ಶಾಂತಿಯನ್ನು ನೀಡಬಲ್ಲದು ಅನ್ನೋದು ಸತ್ಸಂಗದ ವಿಚಾರ. ಶುಭವಾಗಲಿ.